ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಒಳಗಡೆ ಒಂದಷ್ಟು ನಿಯಮಗಳನ್ನು ಎಲ್ಲ ಸ್ಪರ್ಧಿಗಳು ಕೂಡ ಪಾಲಿಸಲೇಬೇಕಾಗ್ತದೆ. ಆ ನಿಯಮಗಳನ್ನು ಉಲ್ಲಂಘಿಸಿದವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಬಿಗ್ ಬಾಸ್ ವಿಧಿಸುವಂಥದ್ದು ಸರ್ವೇ ಸಾಮಾನ್ಯ. ಕಳೆದ 11 ಸೀಸನ್ಗಳಲ್ಲೂ ಕೂಡ ಇದೇ ರೀತಿಯಾಗಿದೆ. ಆದರೆ ಈ 12ನೇ ಸೀಸನ್ನಲ್ಲಿ ಮಾತ್ರ ಇದ್ಯಾಕೋ ಸ್ವಲ್ಪ ತಡವಾಗ್ತಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯ ನಿಯಮಗಳನ್ನು, ಮೂಲ ನಿಯಮಗಳನ್ನು ಯಾರೇ ಉಲ್ಲಂಘಿಸಿದರೂ ಕೂಡ ಒಂದು ಬಿಗ್ ಬಾಸ್ ವಾರ್ನಿಂಗ್ ಕೊಡುವಂಥದ್ದು, ಅದು ತಪ್ಪಿದರೆ ಈ ಕಿಚ್ಚ ಸುದೀಪ್ ಅವರು ವೀಕೆಂಡ್ನಲ್ಲಿ ಬಂದು ವಾರ್ನಿಂಗ್ ಕೊಡುವಂಥದ್ದು ನಡೀತಾ ಇತ್ತು. ಆದರೆ ಇಲ್ಲಿವರೆಗೆ ಹೇಗೆ ನಡೀತಿತ್ತೋ ಅದು ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ತೀರ. ಬಟ್ ಈ ಸೀಸನ್ನಲ್ಲಿ ಏನು ನಡೀತಿದೆ ಅನ್ನೋದನ್ನು ನೀವು ಗಮನಿಸಿರಲಿಕ್ಕಿಲ್ಲ. ಪದೇ 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 ಒಂದು ಮಿಸ್ಟೇಕ್ ಆಗ್ತಿದೆ. ಆ ಮಿಸ್ಟೇಕ್ನ ಬಗ್ಗೆ ಎಲ್ಲೂ ಕೂಡ ಬಿಗ್ ಬಾಸ್ ಮನೆಯ ಸದಸ್ಯರಾಗಲಿ ಅಥವಾ ಬಿಗ್ ಬಾಸ್ ಆಗಲಿ ಅಥವಾ ಕಿಚ್ಚ ಸುದೀಪ್ ಅವರಾಗಲಿ ಯಾರೂ ಕೂಡ ತುಟಿಯನ್ನೇ ಬಿಚ್ಚುತ್ತಾ ಇರುವಂಥದ್ದು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅದೇನು ಅಂತ ಹೇಳಿದರೆ, ನಾಮಿನೇಷನ್ನ ವಿಚಾರವನ್ನು ಮುಂಚೆ ಡಿಸ್ಕಷನ್ ಮಾಡುವಂತಿಲ್ಲ ಅನ್ನುವಂಥದ್ದು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನು ನಾಮಿನೇಟ್ ಮಾಡಬೇಕು, ಯಾರನ್ನು ನಾಮಿನೇಷನ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮುಂಚೆನೇ ಡಿಸ್ಕಷನ್ ಮಾಡುವಂತಿಲ್ಲ. ಅದು ಕೂಡ ಇಬ್ಬರು ಸದಸ್ಯರು ಒಟ್ಟಿಗೆ ಕೂತ್ಕೊಂಡು ಈ ವಿಚಾರದ ಬಗ್ಗೆ ಮಾತನಾಡುವಂತಿಲ್ಲ ಅಂಥೇಳಿ ಮೂಲ ನಿಯಮದಲ್ಲೇ ಇದೆ. ಪ್ರತಿ ಸೀಸನ್ನಲ್ಲೂ ಕೂಡ ಇದನ್ನು ಪಾಲಿಸಿಕೊಂಡು ಬರಲಾಗ್ತಿದೆ. ಆದರೆ ಈ ಸೀಸನ್ನಲ್ಲಿ ಇದನ್ನು ಪಾಲನೆ ಮಾಡಲಾಗ್ತಿಲ್ಲ. ಜೊತೆಗೆ ಇದರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದ್ರೂ ಕೂಡ ಯಾರೂ ಕೂಡ ಏನೂ ಮಾತನಾಡ್ತಿಲ್ಲ. ಜೊತೆಗೆ ಬಿಗ್ ಬಾಸ್, ಕಿಚ್ಚ ಸುದೀಪ್ ಏನು ಕೂಡ ಇದರ ಬಗ್ಗೆ ಹೇಳದೇ ಇರುವಂಥದ್ದು, ಮಾತನಾಡದೇ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಒಳಗಡೆ ಒಂದಷ್ಟು ಮೂಲ ನಿಯಮಗಳಿದ್ದಾವೆ. ಏನು, ಹಗಲಿನ ಹೊತ್ತು ಲೈಟ್ ಆನ್ ಆಗಿದ್ದಂಥ ಸಂದರ್ಭದಲ್ಲಿ ಮಲಗುವಂತಿಲ್ಲ. ಜೊತೆಗೆ ಕೆಲವೊಂದಷ್ಟು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವಂತಿಲ್ಲ. ಕೆಲವೊಂದು ಸಂಗತಿಗಳು ಪ್ರೊಹಿಬಿಟೆಡ್. ಸಿಗರೇಟ್ ಇರ್ತದೆ, ಎಣ್ಣೆ ಇರೋದಿಲ್ಲ. ಊಟನೂ ಕೂಡ ಲಿಮಿಟೆಡ್ ಆಗಿರ್ತದೆ. ಹಾಗೆಯೇ ಮೈಕನ್ನು ಸರಿಯಾಗಿ ಧರಿಸಿಕೊಳ್ಳಬೇಕು. ಯಾವುದನ್ನು ಕೂಡ ಹೆಚ್ಚಾಗಿ ಪೋಲು ಮಾಡುವಂತಿಲ್ಲ. ಗ್ಯಾಸನ್ನು ಆನ್ ಮಾಡಿ ಇಡುವಂತಿಲ್ಲ. ನೀರನ್ನು ಆನ್ ಮಾಡಿ ಬರುವಂತಿಲ್ಲ. ಹೀಗೆ ಒಂದಷ್ಟು ನಿಯಮಗಳಿರ್ತವೆ. ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಬೇಕು, ಕ್ಲೀನಾಗಿ ಇಟ್ಕೊಳ್ಬೇಕು. ಬಟ್ಟೆಯನ್ನು ಕೂಡ ನೀಟಾಗಿ ಇಟ್ಕೊಳ್ಬೇಕು. ಇದನ್ನು ಹೊರತುಪಡಿಸಿ ಕೆಲವೊಂದಷ್ಟು ಅವಕಾಶಗಳು ಕೂಡ ಇರ್ತವೆ. ಆ ಅವಕಾಶಗಳನ್ನು ಹೊರತುಪಡಿಸಿಯೂ ಕೂಡ ಒಂದಷ್ಟು ಕಠಿಣ ನಿಯಮಗಳನ್ನು ಬಿಗ್ ಬಾಸ್ ಮನೆಯ ಒಳಗಡೆ ಪ್ರತಿ ಸೀಸನ್ನಲ್ಲೂ ಕೂಡ ಮಾಡಿರ್ತಾರೆ. ಅದೇ ರೀತಿ ಒಂದು ಪ್ರಮುಖವಾದಂಥ ನಿಯಮ ಏನು ಅಂತ ಹೇಳಿದ್ರೆ, ಅದು ಪ್ರಮುಖವಾಗಿರುವಂಥದ್ದು, ಈಗ ಕಳೆದ ವಾರನೂ ಕೂಡ ಈ ಕಳಪೆ ಕೊಡೋದ್ರ ಬಗ್ಗೆ ಒಂದು 3-4 ಜನ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಂತರ ಕಳಪೆಯನ್ನು ಕೊಟ್ಟಿದ್ದರು. ಇದು ಉಲ್ಟಾ ಹೊಡೆದಿತ್ತು. ಅದಾದಮೇಲೆ ಈಗ ಮತ್ತೆ ಕಳಪೆ ಕೊಡುವಂಥ ವಿಚಾರನೂ ಕೂಡ ಡಿಸ್ಕಷನ್ ಆಗಿದೆ, ನಾಮಿನೇಷನ್ನ ವಿಚಾರನೂ ಕೂಡ ಡಿಸ್ಕಷನ್ ಆಗಿದೆ. ಹೇಗೆ ಅಂತೇಳಿ ಕೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಕೊಡೋದ್ರ ಬಗ್ಗೆ ಅಶ್ವಿನಿ ಗೌಡ, ಜಾಹ್ನವಿ, ಕಾಕ್ರೋಚ್ ಸುದ್ದಿ ಧ್ರುವಂತು ಬಹಿರಂಗವಾಗಿ ಕಳೆದ ವಾರ ಚರ್ಚೆಯನ್ನು ನಡೆಸಿದರು. ಪಕ್ಕಾ ಪ್ಲಾನ್ ಮಾಡಿ ಗಿಲ್ಲಿ ನಟ ಹಾಗೂ ಮಾಳು ನಿಪನಾಳ ಅವರನ್ನು ಅಶ್ವಿನಿ ಗೌಡ ಗ್ಯಾಂಗು ಜೈಲಿಗೆ ಕಳಿಸಿತ್ತು. ಇದಾದಮೇಲೆ ಕಳಪೆ ಬಗ್ಗೆ ಚರ್ಚೆ ಬೇಡ, ಇಲ್ಲಿ ನೀವೇ ಕಳಪೆ ಆಗೋದು ಅಂತ ಹೇಳ್ಬಿಟ್ಟು ಪಂಚಾಯಿತಿಯ ವೇಳೆ ಕಿಚ್ಚ ಸುದೀಪ್ ಅವರು ನೇರವಾಗಿ ಹೇಳಿದರು. ಇಷ್ಟಾದರೂ ಕೂಡ ಅಶ್ವಿನಿ ಗೌಡ, ಜಾಹ್ನವಿ, ಧ್ರುವಂತಿಗೆ ಇದು ಅರಿವಿಗೆ ಬಂದಿರೋ ಹಾಗಿಲ್ಲ. ಈ ಬಾರಿಯೂ ಕೂಡ ಕಳಪೆ ಅಲ್ಲ, ಡೈರೆಕ್ಟ್ ನಾಮಿನೇಷನ್ ಬಗ್ಗೆಯೂ ಕೂಡ ಪ್ಲಾನಿಂಗನ್ನು ಮಾಡಿದ್ದಾರೆ. ಹೌದು, ನಾವು 3 ಜನ ಇದ್ದೀವಿ, ಸ್ಟ್ರಾಂಗ್ ಆಗಿದ್ದೀವಿ. ಮುಂದೆ ಟಾರ್ಗೆಟ್ ಏನೇ ಇದ್ದರೂ ಕೂಡ ಅದರಲ್ಲೇ ಆಗಬೇಕು. ಯಾಕಂದರೆ ಅಲ್ಲಿ ಗಟ್ಟಿ ಕಾಳುಗಳು ಯಾರೂ ಇಲ್ಲ ಅಂಥೇಳಿ ಅಶ್ವಿನಿ ಗೌಡ ಹೇಳ್ತಾರೆ. ಆಗ ಈಗ ಒಬ್ಬರನ್ನು ನಾನು ನಾಮಿನೇಟ್ ಮಾಡ್ತೀನಿ, 2 ಓಟು ಬಿದ್ದಾಗ ಮಾತ್ರ ನಾಮಿನೇಷನ್ಗೆ ಬರೋದು. ನಾನು ಒಬ್ಬರಿಗೆ ಮಾಡಿ ನೀವು ಒಬ್ಬರಿಗೆ ಮಾಡಿದರೆ ಸಿಂಗಲ್ ಓಟ್ ಆಗ್ತದೆ, ಡಬಲ್ ಓಟ್ ಆಗಲೇಬೇಕು ಅಂಥೇಳಿ ಜಾಹ್ನವಿ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾರೆ. ಇದಾದ ಬಳಿಕ ಡಬಲ್ ಆಗಬೇಕು ಅಂತ ಹೇಳಿಬಿಟ್ಟು ಅಶ್ವಿನಿ ಕೂಡ ಧ್ವನಿಯನ್ನು ಗುಡಿಸ್ತಾರೆ. ಅವರಲ್ಲಿ 11 ಜನ ಇದ್ದಾರೆ. ಅಷ್ಟೂ ಜನರು ಕೂಡ ಟಾರ್ಗೆಟ್ ಆಗ್ತದೆ. ಒಂದಷ್ಟು ಜನ ರಕ್ಷಿತಾಗೆ ಓಟ್ ಹಾಕ್ತಾರೆ. ಉಳಿದ ಬಾಣೆಗಳೆಲ್ಲವೂ ಕೂಡ ಇಲ್ಲೇ ಬರ್ತದೆ ಅಂತ ಹೇಳಿಬಿಟ್ಟು ಜಾಹ್ನವಿ ಹೇಳ್ತಾರೆ. ಅದಕ್ಕೆ ಈಗ ಅವಳಿಗೆ ಅಂದರೆ ರಕ್ಷಿತಾ ಉಗಿದ್ರೂ ಕೂಡ ಜೊತೆಗೆ ಇರಬೇಕು, ಬೇರೆ ಗತಿ ಇಲ್ಲ, ಅಂತಹ ಪರಿಸ್ಥಿತಿ ಬಂದಿದೆ. ಈಗ ಏನಿದ್ರೂ ಕೂಡ ಓಲೈಸುವಂಥ ಪ್ರಯತ್ನ, ಜೆನ್ಯೂನ್ ಅಲ್ಲ ಅವಳು, ಏನೇ ಮೈವಲ್ಗಾಗಿ ಹೀಗೆಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ರಕ್ಷಿತಾ ಬಗ್ಗೆ ಧ್ರುವಂತು ತನ್ನ ಕಮೆಂಟನ್ನು ಹಾಕಿಬಿಡ್ತಾನೆ. ಇವರು 3 ಜನದ್ದು ಡಿಸ್ಕಷನ್ ಇದು. ಈಗ ಹೊಸದೊಂದು ಟೀಮ್ ಆಗಿದೆಯಲ್ಲ, ಅಶ್ವಿನಿ, ಜಾಹ್ನವಿ, ಧ್ರುವಂತದೊಂದು ಟೀಮ್ ಆಗಿದೆ. ಇವರು 3 ಜನ ಕೂತ್ಕೊಂಡು ಮಾಡುವಂಥ ಡಿಸ್ಕಷನ್ಸ್ ಇದು. ಇನ್ನು ಇವಳದು ಕಂಟೆಂಟ್ ಏನು ಅಂತ ಹೇಳ್ಬಿಟ್ಟು ರಕ್ಷಿತಾ ಬಗ್ಗೆ ಅಶ್ವಿನಿ ಗೌಡ ಕೇಳಿದಾಗ, ಎಂತ ಗೊತ್ತುಂಟ ಗಾಯ್ಸ್, ದೊಡ್ಡವರ ಮಕ್ಕಳ ತರಹ ಮಾಡ್ತಾರಲ್ಲ ಹಾಗೆ ಮಾಡೋದು ಅಂತ ಹೇಳ್ಬಿಟ್ಟು, ಇದೆಂಥ ವಿಚಿತ್ರ ಅಂಥೇಳಿ ಜನ ನೋಡ್ತಾರೆ. ಅವಳು ಫಾಲೋವರ್ಸ್ ಅಂತೇಳಿ ಅಂದ್ಕೊಂಡಿದ್ದಾಳೆ. ಆದರೆ ನೋಡೋದು ಈ ತರಹ, ಮಾರ್ಕೆಟ್ಗೆ ಹೋಗಿ, ಬೀಚ್ಗೆ ಹೋಗಿ ಮೀನನ್ನು ತೋರಿಸೋದು. ನಾವು ಮೀನು ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು ರಕ್ಷಿತಾ ಬಗ್ಗೆ ಧ್ರುವಂತು ವ್ಯಂಗ್ಯವನ್ನು ಆಡ್ತಾರೆ. ಇದು ಧ್ರುವಂತಿಗೆ ಸಿಕ್ಕಾಬಟ್ಟೆ ನೆಗೆಟಿವ್ ಆಗ್ತಿದೆ. ಹೊರಗಡೆ ಅಂತೂ ಸಿಕ್ಕಾಬಟ್ಟೆ ನೆಗೆಟಿವ್ ಆಗ್ತಿದೆ. ಬಹುಶಃ ಧ್ರುವಂತಿಗೆ ಇದು ಅರಿವಿಗೆ ಬಂದಿಲ್ಲ.
ರಕ್ಷಿತ ಬಗ್ಗೆ ಪ್ರತಿಯೊಂದು ಈ ವ್ಯಂಗ್ಯದ ಮಾತುಗಳಿದ್ದಾವಲ್ಲ ಅದೆಲ್ಲವೂ ಕೂಡ ಧ್ರುವಂತಿಗೆ ಮುಂದಿನ ದಿನಗಳಲ್ಲಿ ಕಾಸ್ಟ್ಲಿ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಆತ ಹೊರಗಡೆ ಬರುವಂಥ ದಿನ ಅರ್ಥ ಆಗಬಹುದು. ಈ ಸೀಸನ್ ತುಂಬ ಬೋರಿಂಗ್ ಆಗಿದೆ. ಬಹಿರಂಗವಾಗಿಯೇ ಕಳಪೆ ಚರ್ಚೆ ಆಗ್ತಿದೆ. ನಾಮಿನೇಷನ್ ಬಗ್ಗೆಯೂ ಕೂಡ ಓಪನ್ ಆಗಿ ಮಾತನಾಡ್ತಿದ್ದಾರೆ. ಪದೇ ಪದೇ ನಿಯಮಗಳನ್ನು ಉಲ್ಲಂಘಿಸ್ತಿದ್ದಾರೆ. ಇಷ್ಟಾಗ್ತಿದ್ರೂ ಕೂಡ ಬಿಗ್ ಬಾಸ್ ಯಾಕೆ ಆ್ಯಕ್ಷನನ್ನು ತೆಗೆದುಕೊಳ್ತಿಲ್ಲ ಅಂತ ಹೇಳ್ಬಿಟ್ಟು ವೀಕ್ಷಕರು ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಗಿಲ್ಲಿ ನಟನಿಗೆ ಗುಲಾಮ ಪಟ್ಟವನ್ನು ಕೊಟ್ಟು ಯಾವುದೇ ಕೆಲಸ ನಿರಾಕರಿಸದಂತೆ ಎಲ್ಲರೂ ಕೂಡ ಹೇಳಿದಂತೆ ಕೆಲಸ ಮಾಡುವಂತೆ ಬಿಗ್ ಬಾಸ್ ಆದೇಶವನ್ನು ಕೊಡ್ತಾರೆ. ಆದರೆ ನಿಯಮಗಳನ್ನು ಮುರಿದಂಥ ಅಶ್ವಿನಿ ಗೌಡ ಕ್ಷಮೆಯನ್ನು ಮಾತ್ರ ಕೇಳಬೇಕಾಗಿತ್ತು. ಇದ್ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ವೀಕ್ಷಕರು ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನೊಂದು ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಏನು, ಅಶ್ವಿನಿ ಗೌಡ ಬಳಿಗೆ ಗಿಲ್ಲಿ ಹೋದಂಥ ಸಂದರ್ಭದಲ್ಲಿ ಟೇಬಲ್ ಕ್ಲೀನ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಕಾಲಿನ ಮೇಲೆ ಕಾಲು ಹಾಕೊಂಡು ಕೂತಿದ್ಲು. ಬಟ್ ಅದೇ ಅಶ್ವಿನಿ ಗೌಡ ಕ್ಷಮೆ ಕೇಳೋದಕ್ಕೆ ಗಿಲ್ಲಿ ಹತ್ರ ಬಂದಾಗ ಕಾಲಿನ ಮೇಲೆ ಕಾಲು ಹಾಕೊಂಡು ಕೂತಿದ್ದಂತಹ ಗಿಲ್ಲಿಯ ಎದುರುಗಡೆ ನಾನು ಕ್ಷಮೆಯನ್ನು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡ ಅಹಂಕಾರದಿಂದ ವರ್ತನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಿಲ್ಲಿಯನ್ನೇ ಸಮಾಧಾನ ಮಾಡಿದ್ರು, ಗಿಲ್ಲಿಗೇನೆ ಕನ್ವಿನ್ಸ್ ಮಾಡಿದ್ರು. ಬಟ್ ಯಾರೂ ಕೂಡ ಗಿಲ್ಲಿಯ ಸ್ಟ್ಯಾಂಡನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಗುಲಾಮನಾಗಿ ಗಿಲ್ಲಿ ನಟ ಮನೆ ಕೆಲಸವನ್ನು ಸತತ 10 ಗಂಟೆಗಳ ಕಾಲ ಮಾಡಬೇಕಾಗಿತ್ತು. ಆದರೆ ಸರಣಿ ರೂಲ್ ಬ್ರೇಕರ್ ಆಗಿ ಅಶ್ವಿನಿ ಬರೀ ಕ್ಷಮೆಯನ್ನು ಕೇಳಬೇಕಾಗಿತ್ತು. ಈ ಪಾರ್ಶಿಯಾಲಿಟಿ ಯಾಕೆ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಕೂಡ ವೀಕ್ಷಕರು ಗಮನಿಸಿ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಇನ್ನು ನಿಜ ಹೇಳಬೇಕು ಅಂದರೆ ಬಿಡುವಿಲ್ಲದಂತೆ ಗಿಲ್ಲಿಗೆ ಹೀಗೆ ಟಾರ್ಚರ್ ಕೊಡೋದು ಅಮಾನವೀಯತೆ ಆಗ್ತದೆ. ಇದನ್ನೆಲ್ಲ ಮಾಡುವಾಗ ಈಕ್ವಾಲಿಟಿ ಅಂತೇಳಿ ಯಾರೂ ಕೂಡ ಹೇಳೋದಿಲ್ಲ. ಕೂರೋಕೆ ಬಿಡದ ಹಾಗೆ, ಇಲ್ಲಿ ಟೀ ಕುಡಿಯೋಕ್ಕೂ ಕೂಡ ಬಿಡದ ಹಾಗೆ 14 ಜನ ಟಾರ್ಚರ್ ಕೊಡೋದನ್ನು ಸಹಿಸೋದಕ್ಕೆ ಸಾಧ್ಯವಿಲ್ಲ ಅಂತಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅಶ್ವಿನಿ ಗೌಡಗೆ ಇನ್ನೂ ಕೂಡ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕಾಗಿತ್ತು. ಇದು ಶಿಕ್ಷೆನೇ ಅಲ್ಲ, ಎಲ್ಲರ ಬಳಿ ಹೋಗಿ ಕ್ಷಮೆಯನ್ನು ಕೇಳುವಂಥದ್ದು ಶಿಕ್ಷೆನೇ ಅಲ್ಲ. ಇನ್ನು ಮುಂದೆ ಅಶ್ವಿನಿ ಗೌಡ ಏನೇ ತಪ್ಪು ಮಾಡಿದರೂ ಕೂಡ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕು, ಅವಳ ಅಹಂಕಾರವನ್ನು ಮುರಿಯಬೇಕು ಅಂತ ಹೇಳ್ಬಿಟ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ಅಶ್ವಿನಿ ಗೌಡ ತಾನು ಏನೇ ಮಾಡಿದ್ರೂ ಕೂಡ ಸರಿ, ತನ್ನದೊಂದು ರೂಲ್ ಏನಿದೆ ಅದನ್ನು ನಾನು ಪಾಲಿಸಿಕೊಂಡು ಹೋಗ್ತೇನೆ, ಉಳಿದವರು ಅವರಷ್ಟಕ್ಕೆ ಅವ್ರು ಏನು ಬೇಕಾದರೂ ಮಾಡಿಕೊಳ್ಳಿ, ನನ್ನದು ಈ ರೂಟ್ನಲ್ಲೇ ನಾನು ಹೋಗೋದು ಅಂತ ಹೇಳಿಬಿಟ್ಟು ದೌಲತ್ತನ್ನು ಪ್ರದರ್ಶನ ಮಾಡಿದೆ. ಈಕೆ ದೌಲತ್ತನ್ನು ಪ್ರದರ್ಶನ ಮಾಡಿದರೆ ಅದು ಸಮಸ್ಯೆ ಅಲ್ಲ. ಅದೇ ಬೇರೆಯವರು ಏನಾದರೂ ದೌಲತ್ತನ್ನು ಪ್ರದರ್ಶನ ಮಾಡಿದ್ರೆ ಇದು ದೌಲತ್ತಾಗ್ತದೆ ಅಥವಾ ಆಕೆಯ ಈಗೋಗೆ ಹರ್ಟ್ ಆಗ್ತದೆ. ಗಾರ್ಡನ್ ಏರಿಯಾದಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಶ್ವಿನಿ ಕೂತಿದ್ರೆ ಅವರು ಮುಂದಿರುವಂಥ ಟೇಬಲ್ ಒರೆಸುವಂಥ ಗಿಲ್ಲಿ ನಟನಿಗೆ ಅಶ್ವಿನಿ ಸೂಚನೆಯನ್ನು ಕೊಡ್ತಾರೆ. ಯಾವ ಶತ್ರು ಮುಂದೆ ನಾನು ತಲೆ ತಗ್ಗಿಸಬಾರ್ದು ಅಂತೇಳಿ ಅಂದುಕೊಂಡಿದ್ನೋ ಅಲ್ಲಿಗೆ ತಂದು ಬಿಟ್ರಾ ಅಂತ ಹೇಳ್ಬಿಟ್ಟು ಗಿಲ್ಲಿ ನಟ ಕಮೆಂಟನ್ನು ಕೂಡ ಮಾಡ್ತಾರೆ. ಆಗ ಟೀಮ್ಗಾಗಿ ಮಾಡ್ತಿರೋದು ಮಾಡು ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ರಘು ಹೇಳ್ತಾರೆ. ಈ ವೇಳೆ ಯಾರು ನಿನ್ನ ಶತ್ರು ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡ ಕೇಳಿದಾಗ ಬ್ಲಾಕ್ ಡ್ರೆಸ್ನವರು ಇಬ್ಬರು ಅಂತ ಹೇಳ್ಬಿಟ್ಟು ಗಿಲ್ಲಿ ನಟ ನೇರವಾಗಿ ಹೇಳ್ತಾರೆ. ಗಿಲ್ಲಿ ನಟ ಬಳಿಕ ಟೇಬಲ್ ಒರೆಸುವಾಗ ಜಾಹ್ನವಿ ಮೇಲೂ ಕೂಡ ಚೆಲ್ಲಿದ್ರು. ಬಳಿಕ ಗಿಲ್ಲಿಗೆ ದಿನಸಿ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಜಾಹ್ನವಿ ಹೇಳ್ತಾರೆ, ದಿನಸಿ ಗಿಲ್ಲಿಗೆ ಮಾತ್ರ ಕಟ್ ಮಾಡಿ ಅಂತೇಳಿ. ಆದರೆ ಇಲ್ಲಿ ಎಲ್ಲೂ ಕೂಡ ಅಶ್ವಿನಿ ಬಗ್ಗೆ ಬಿಗ್ ಬಾಸ್ ಆಗಲಿ ಅಥವಾ ಈ ಕಿಚ್ಚ ಸುದೀಪ್ ಅವರಾಗಲಿ ಎಲ್ಲೂ ಕೂಡ ಹಾರ್ಡ್ ಒಪಿನಿಯನನ್ನು ಎಲ್ಲೂ ಕೂಡ ತೆಗೆದುಕೊಂಡಿಲ್ಲ. ಅಶ್ವಿನಿ ಕೂಡ ಯಾವಾಗ ಗಿಲ್ಲಿಗೆ ಕಾಲು ಇಳಿಸು ಅಂತೇಳಿ ಹೇಳ್ತಾರೋ ನಾನು ಹೇಗಾದರೂ ಕೂಡ ಕೂತ್ಕೊಳ್ತೀನಿ, ನೀವು ಬಂದು ಕ್ಷಮೆಯನ್ನು ಕೇಳಬೇಕಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಿಲ್ಲಿ ನಟನನ್ನೇ ಕನ್ವಿನ್ಸ್ ಮಾಡ್ತಾರೆ. ಬಟ್ ಇದು ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಅಶ್ವಿನಿಗೆ ಬಕೆಟ್ ಹಿಡಿತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ತಿದೆ. ಯಾರಿಗೂ ಕೂಡ ಇದನ್ನು ಪ್ರತಿಭಟಿಸುವಂಥ ಶಕ್ತಿ ಇಲ್ವಾ, ಯಾರಿಗೂ ಕೂಡ ಇದನ್ನು ವಿರೋಧಿಸುವಂಥ ಧೈರ್ಯ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಸಹಜವಾಗಿ ಅಶ್ವಿನಿ ಗೌಡ ನಡೆಯ ಬಗ್ಗೆನೂ ಕೂಡ ಅಪಸ್ವರಗಳು ಹೇಳ್ತಾ ಇದ್ದಾವೆ. ಅಶ್ವಿನಿ ಗೌಡ ನಡೆದುಕೊಳ್ತಿರುವಂಥ ರೀತಿಯ ಬಗ್ಗೆನೂ ಕೂಡ ಅಸಮಾಧಾನಗಳು ಹೆಚ್ಚಾಗ್ತಿದ್ದಾವೆ. ಅಶ್ವಿನಿ ಗೌಡ ಇದೇ ರೀತಿ ವರ್ತನೆಯನ್ನು ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಅಶ್ವಿನಿ ಗೌಡ ಹೊರಗಡೆ ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಅಭಿಪ್ರಾಯವೂ ಕೂಡ ವ್ಯಕ್ತವಾಗ್ತಿರೋದು ಸತ್ಯ. ಅಶ್ವಿನಿ ಗೌಡ ಇಲ್ಲಿ ಅಹಂಕಾರದಿಂದ ತಾನು ಮಾಡಿದ್ದೇ ರೂಲ್ಸು, ತಾನು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡಗೆ ಎಲ್ಲರೂ ಕೂಡ ಗೌರವವನ್ನು ಕೊಡಬೇಕು. ಅಶ್ವಿನಿ ಗೌಡ ಮಾತ್ರ ಯಾರಿಗೂ ಕೂಡ ಗೌರವವನ್ನು ಕೊಡೋದಿಲ್ಲ. ಅದ್ರ ಜೊತೆಗೆ ಜಾಹ್ನವಿದು ಬೇರೆದೇ ಲೆಕ್ಕಾಚಾರ. ಇವರ ಈ ಲೆಕ್ಕಾಚಾರಗಳು, ಇವರ ಈ ಒಂದು ಮೊಂಡುವಾದಗಳು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಇವರಿಗೆ ಮುಳುವಾದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ, ಪ್ರಮುಖವಾಗಿ ಜಾಹ್ನವಿ, ಅಶ್ವಿನಿ, ಧ್ರುವಂತು ಈ ವಾರ ಸಾಕಷ್ಟು ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ. ಇದರ ಬಗ್ಗೆ ಬಿಗ್ ಬಾಸ್ ಅಂತೂ ಏನೂ ಆ್ಯಕ್ಷನ್ ತೆಗೆದುಕೊಳ್ಳೋದಿಲ್ಲ. ಅಟ್ಲೀಸ್ಟ್ ಕಿಚ್ಚ ಸುದೀಪ್ ಅವರಾದರೂ ಕೂಡ ಮಾತನಾಡ್ತಾರೆ, ಕಾದು ನೋಡೋಣ. ಬಹುಶಃ ಮಾತನಾಡೋದಿಲ್ಲ, ಮಾತನಾಡಬೇಕು ಅನ್ನೋದು ನಿಮ್ಮದು ಕೂಡ ಒತ್ತಾಯ, ಆಗ್ರಹ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಅತಿ ಹೆಚ್ಚು ಸ್ಟೋರಿಯನ್ನು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.